ಜಾಜಿ ಅವರೇ ನನ್ನ ಬ್ರೀಫ್ ಕೇಸ್ ಎಲ್ಲಿ ಅಂತ. See that ಚೀಟಿ ನಂಬರ್ 1. ಏನ್ರಿ ಇದು ಮನೆಯಲ್ಲ ಚೀಟಿ ವ್ಯವಹಾರ? ಬ್ರೀಫ್ ಕೇಸು ಬೆಡ್ರೂಮಿನ ಟೇಬಲ್ ಮೇಲಿದೆ. ಜಾಜಿ ಅವರೇ ನನ್ನ ಖರ್ಚು ಫೇಲಿಟ್ರಿ. See that ಚೀಟಿ ನಂಬರ್ 2. ಖರ್ಚೀಫು ಬಾತ್ರೂಮ್ನ ಬಕೆಟ್ ನಲ್ಲಿದೆ. ಅಲ್ಲ ಕಣ್ರಿ ಜಾಜಿ ಅವ್ರೆ, ನಾನು ಯಾವ್ದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕಿತ್ತು. ಇಂಥ ಟೈಮಲ್ಲಿ ಖರ್ಚಿಪ್ಪನ ಯಾಕ್ರೆ ನೆನಾಕೋದಕ್ಕೆ ಹೋದ್ರೆ? ಹವಿ ಡೂ ಒನ್ ಥಿಂಗ್, ಆ ಕರ್ಚಿಪ್ನ ಹಾಗೆ ನಿಮ್ ಹೆಡ್ ಮೇಲೆ ಹಾಕೊಳ್ಳಿ, ನಿಮ್ ಇಡೀ ಬಾಡಿ ಕೂಲ್ ಆಗಿರುತ್ತೆ. ಹೀಗೆ ಬಿಟ್ಬಿಟ್ರೆ ಒಂದಲ್ಲ ಒಂದು ದಿನ ನನ್ನನ್ನ ಕೂಲಾಗಿ ಕೋಮಕ್ಕೆ ಕಳಿಸ್ಬಿಡ್ತೀರಾ ನೀವು. ಇಲ್ಲಿ ನನ್ನ ಕನ್ನಡಕ ಇಟ್ಟಿದ್ನಲ್ಲ ಎಲ್ಲೋಯ್ತು? See that ಚೀಟಿ ನಂಬರ್ 3. ನನ್ನ ಕನ್ನಡಕನ್ನ ಯಾರು ಹೊಡೆದಾಕಿದ್ದು? ಹಬಿ ಆಕ್ಚುಲಿ ಅದು ನಾನು ಸ್ಕಿಪ್ಪಿಂಗ್ ಆಡ್ತಾ ಇದ್ದೆ, ಆಗ ಆ ಕನ್ನಡಕ ರೋಪಿಗೆ ತಾಗಿ ತೆಳಗ್ ಬಿತ್ತು, ನಾನು ಅದ್ರ ಮೇಲೆ ಜಂಪ್ ಮಾಡ್ದೆ, ಓಡ್ದು ಹೋಯ್ತು. ಕನ್ನಡಕನ ಹೊಡೆದಾಕ್ಬಿಟ್ಟೆ ಅಂತ ಅದೆಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ. ರೀ ನೀವು ಆ ಕನ್ನಡಕನ ಹಾಕೊಂಡ್ರೆ ಒಳ್ಳೆ ಟಿಪಿಕಲ್ ಅಂಕಲ್ ತರ ಕಾಣ್ತೀರಾ, ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಕಾಣ್ಬೇಕು ರೀ. ಅಲ್ಲ ಕಣ್ರಿ ಜಾಜಿ ಅವ್ರೆ, ನನಗೆ ಈ ಕನ್ನಡಕ ಇಲ್ಲ ಅಂದ್ರೆ ಈ ಹುಡುಗಿರು ಯಾರು ಆಂಟಿರು ಯಾರು ಅಂತ ಗುರ್ಸಕ್ಕೆ ಬರಲ್ಲ. ಶಟ್ ಅಪ್, ಡೋಂಟ್ ಟಾಕ್ ರಬಿಶ್. ಏನ್ ರಬಿಶ್? ಅಲ್ಲ ಕಣ್ರೆ, ನನ್ನ ಗಂಡ ಅನ್ಕೊಂಡಿದ್ರೆ ಇಲ್ಲ ನೀವು ಸಾಕಿರೋ ನಾಯಿ ಮರಿ ಅನ್ಕೊಂಡಿದ್ರ? ಅಲ್ಲ ಕಣ್ರೆ, ನಾವೇನ್ ಸಂಸಾರ ಮಾಡ್ತಾ ಇದ್ವಾ ಅಥವಾ ಈ ಚೀಟಿ ವ್ಯವಹಾರ ಮಾಡ್ತಾ ಇದ್ವಾ? Excuse me, shut your mouth. Take this tablet. ಯಾಕೆ? ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಗೊಳ್ಳಿ, ನಿಮ್ BP ಕಂಟ್ರೋಲ್ ಅಲ್ಲಿ ಇರುತ್ತೆ. ಒಂದು ಗಾದೆ ಇದೆ ಕಣ, ಕಾಡಲ್ಲಿ ಕಾಡು ಪಾಪನ ಎದುರು ಹಾಕೋಬಾರ್ದು, ಮನೆಯಲ್ಲಿ ಮರದಿನ ಎದುರು ಹಾಕೋಬಾರ್ದು ಅಂತ. ನಾನು ಎದುರು ಹಾಕೊಳ್ಳಿಲ್ಲ ಅಂದ್ರೂ ಅವಳೇ ಎಗ್ರಿ ಮೈ ಮೇಲೆ ಬೀಳ್ತಾಳಲ್ಲ. ಈ ರೀತಿ ಚೀಟಿ ವ್ಯವಹಾರ ಶುರು ಆದ್ರೆ ಇನ್ನು ಮುಂದೆ ನಿನ್ ಬೆಡ್ರೂಮ್ ತುಂಬಾ ಬರೀ ಚೀಟಿಗಳೇ ಬಿದ್ದಿರ್ತವೆ. ಏನು ಹಾಗಂದ್ರೆ? ನೀನು ನಿನ್ ಹೆಂಡತಿಗೆ ಒಂದು ಚೀಟಿ ಬರೀತೀಯ, ನನಗೊಂದು ಮುತ್ತು ಬೇಕು ಅಂತ, ಆಕೆ ಅದಕ್ಕೆ 1 ವರ್ಷ ಆದ್ಮೇಲೆ ಕೊಡ್ತೀನಿ ಅಂತ ಬರೆದ್ರೆ? ಒಂದು ಮುತ್ತು ಸಿಕ್ಕುತ್ತೆ ಅಂದ್ರೆ 1 ವರ್ಷ ಬೇಕಿದ್ರೆ ಕಾಯ್ತೀನಿ ಕಣ. ಅದ್ರ ಮೇಲೇನು ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಣ. ಆಗ ನಮಗೆ ಆ ಲೆಕ್ಕವಳ್ಳಿ ಲೆಕ್ಕಮ್ಮನೆ ಗತಿ. ಅವಳು ಯಾರ? ಲೆಕ್ಕವಳ್ಳಿ ಡ್ಯಾಮ್ ನೋಡೋಕೋದಕ್ಕೆ ಪರಿಚಯ ಆಗಿದ್ಲ. ಇದೇನೋ ಇದು ಶೆಲ್ಫ್ ಅಲ್ಲಿ ಇದೆ? ಅಯ್ಯೋ ಬೆಳ್ಳಿ, ಅದೊಂದು ದೊಡ್ಡ ಕತೆ ಕಣ. ಬರೀ ಅದು ಒಂದು ಕತೆ ಇಟ್ಕೊಂಡೆ ಕಮರ್ಷಿಯಲ್ ಬ್ರೇಕ್ ಬರೋವರೆಗೂ ಹೇಳ್ಬೋದಾ? ಅಷ್ಟೆಲ್ಲ ತಾಳ್ಮೆ ನನಗಿಲ್ಲಪ್ಪ, ಸ್ವಲ್ಪ ಬೇಗ ಹೇಳಿ ಮುಗಿಸು. ಬೆಳ್ಳಿ, ನಾನು ಮಧ್ಯಾಹ್ನ ಊಟಕ್ಕೆ ಕೂತಿದ್ದೆ ಕಣ. ನೀರು ಒಂದೆ, ನನ್ನ ಹೆಂಡತಿ ಚೀಟಿ ನಂಬರ್ 9 ಅಂದ್ಲು. ಆ 9ನೇ ನಂಬರ್ ಚೀಟಿ ತೆಗೆದು ನೋಡಿದೆ. ಇಂಥ ನಲ್ಲಿನಲ್ಲಿ ಕಾವೇರಿ ನೀರು ಬರುತ್ತೆ, ಹಿಡ್ಕೊಂಡು ಕುಡೀರಿ ಅಂತ ಬರ್ದಿದ್ದೆ. ಸರಿ ಕುಡಿಯೋಣ ಅಂತ ಹೋದೆ. ಲೋಟ ಇರಲಿಲ್ಲ ಕಣಪ್ಪ. ಲೋಟ ಅಂದೆ. ಚೀಟಿ ನಂಬರ್ 11 ಅಂತ ತೆಗೆದು ನೋಡಿದೆ, ಶೆಲ್ಫಲ್ಲಿದೆ ಅಂತ ಬರ್ದಿದ್ದೆ. ಅಲ್ಲಿಂದ ಲೋಟ ತಗೊಂಬಂದು ನೀರು ಹಿಡ್ಕೊಂಡು ಕುಡ್ದೆ ಕಣಪ್ಪ. ಲೋಟ ಎಲ್ಲಿ ಇಡ್ಲಿ ಅಂದೆ. ನಾನು ತಲೆ ಮೇಲೆ ಇಡು ಅಂದೆ. ನಾನು ತಲೆ ಮೇಲೆ ಇಟ್ಟೆ. ಹೇಳಿ ಕೇಳಿ ಸ್ಟೀಲ್ ಲೋಟ, ಮೊನೆ ಬೇರೆ ಚೂಪಾಗಿತ್ತು. ತಲೆಯಿಂದ ಕಾಲ್ ಮೇಲೆ ಬಿತ್ತು, ಬೆಳ್ಳು ಹಂಗಂಗೆ ಓಪನ್ ಆಗ್ಬಿಡ್ತ. ಒಟ್ನಲ್ಲಿ ನಿನ್ ಹೆಂಡತಿ ನಿನ್ ಗುಲಾಮ್ಲಾಗ್ಬೇಕು ಅಷ್ಟ ತಾನೇ? ಅಷ್ಟು ಮಾಡಿದ್ರೆ ಬೆಳ್ಳುಳ್ಳಿ, ನಿನಗೊಂದು ಮೂಟೆ ಈರುಳ್ಳಿ. ದೀನಾನಂದ ಮೊಸರಪ್ಪ ಅಂತ ಒಬ್ರಿದ್ದಾರೆ, ಅವ್ರ ಹತ್ರ ಹೋದ್ರೆ ನೋಡಪ್ಪ ನಿನ್ ಕೆಲಸ ಆಗತ್ತೆ. ಈ ಹೆಸರು ಎಲ್ಲೋ ಕೇಳಿದಿನಲ್ಲ. ದೇವಾನಂದ ಅಂತ ಇದಾರಲ್ಲಪ್ಪ, ಅವ್ರ ಕಸಿನ್ ಬ್ರದರ್. ಅವ್ರ ಹತ್ರ ಹೋದ್ರೆ ನಿನ್ ಹೆಂಡತಿನ ಹೇಗೆ ಹೊಲ್ಸ್ಕೊಳ್ಳೋದು ಅಂತ ಅವ್ರು ಹೇಳ್ತಾರೆ. ಓ, ಅಂತೂ ಮನೆಯವ್ರಿಗೂ ಹುಡ್ಕೊಂಡ್ ಬಂದ್ಬಿಟ್ಟಲ್ಲ, ತುಂಬಾ ಸಂತೋಷ. ಗುರುಗಳೇ, ಜಗತ್ತಿಗೆಲ್ಲ ಔಷಧಿ ಕೊಡೋ ನೀವು ಯಾತಕ್ಕೆ ಗಾಲಿ ಕುರ್ಚಿ ಮೇಲೆ ಅಂತ? ಯಾವ್ದೋ ಒಂದು ಅಂಟಿಗೆ ಲೈನ್ ಹೊಡ್ಯಕ್ ಹೋದ್ರು, ಅಷ್ಟೊಳಗೆ ಅವ್ರ ಗಂಡ ಬಂದು ಕಾಲ್ ಮುರ್ದ. ಅಯೋಗ್ಯ, ಅವಿವೇಕಿ. ಅದು ಸಂಶೋಧನೆ ಮಾಡುವ ಬಿದ್ರು ಏಟಪ್ಪ. ಸ್ವಾಮಿಗಳೇ, ನಿಮ್ ವಿಷಯ ಹಾಗಿರ್ಲಿ. ಇವನು ನನ್ನ ಸ್ನೇಹಿತ ಪಾಂಡುರಂಗ ಅಂತ, ನೀವು ಇವನಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು. ಆಕೆ ಹೆಸರು ಜಾಜಿ ಅಂತ. ಫ್ರೆಂಡ್ ಹೆಂಡ್ತಿನ? ನನ್ನ ಸ್ವಂತ ಹೆಂಡತಿ ಗುರುಗಳೇ. ನಾಚಿ ಆಗಲ್ಲ ನಿನಗೆ? ಸ್ವಂತ ಹೆಂಡ್ತಿನ ಒಲಿಸ್ಕೋಬೇಕಂತೆ, ಬೇರೆ ಕೆಲಸ ಅಲ್ವಾ ನಿನಗೆ? ಅಯ್ಯೋ ಸ್ವಾಮಿಗಳೇ, ಇವನ್ ಕಷ್ಟ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹೇಯ್, ನಿನ್ ಕತೆ ಎಲ್ಲ ಹೇಳಲೇ. ಅದು ಗುರುಗಳೇ, ಕಥೆನ ಹೇಳ್ಕೊಂಡ್ಬಿಡ್ತೀನಿ, ನೀವು ಮುಜುಗರ ಮಾಡ್ಕೊಂಬೇಡಿ. ಅದು ಏನ್ ಗೊತ್ತಾಗೋಗಳೇ, ಇದೇ ಗುರುಗಳೇ ನನ್ನ ಕತೆ. ನಿನ್ನ ಹೆಂಡತಿ ಇಷ್ಟೊಂದು ಕೀಳಾಗಿ ಕಾಣ್ತಾಳೆ ಅಂದ್ರೆ ನಂಬಕ್ಕೆ ಆಗಲ್ಲ. ಶಿಷ್ಯ, ಪೌಡರ್ ನಂಬರ್ 6 ತಂದ್ಕೊಡು. ಗುರುಗಳೇ, ಈ 6ನೇ ನಂಬರ್ ಪೌಡರ್ ಮಹಿಮೆ ಏನು ಅಂತ? ಏಯ್, ಹಾಗೆಲ್ಲ ಕ್ರಾಸ್ ಕ್ವಶನ್ ಕೇಳ್ಬೇಡ ಕಣ. ಆಮೇಲೆ 9ನೇ ನಂಬರ್ ಪೌಡರ್ ಕೊಟ್ಟು ನಿನ್ನ ನವರಾತ್ರಿಗಳನ್ನ ಬಂದ್ ಮಾಡ್ಬಿಡ್ತಾರೆ. ಈ ಪೌಡ್ರನ್ನ ಹಾಲಲ್ಲಿ ಬೆರೆಸಿ ನೆಂಟಿ ಕುಡ್ತು, ನಿನ್ನ ಪ್ರೀತಿಯಿಂದ ನೋಡ್ಕೋತಾಳೆ. ಗ್ಯಾರಂಟಿ ನೋಡ್ಕೋತಾಳೆ? ಖಂಡಿತವಾಗ್ಲೂ ನೋಡ್ಕೋತಾಳೆ ಕಡೆಯ. ನೋಡ್ಕೊಳ್ಳೋದೇನ್ ಬಂತು, ನಾಯಿ ಮರಿ ತರ ಬಾಲ ಆಡಿಸ್ಕೊಂಡು ನಿನ್ನಿಂದನೇ ಸುತ್ತಾ ಇರ್ತಾಳೆ. ಮತ್ತೆ ಕಾಫಿ ಸ್ಟ್ರಾಂಗ್? ಅಯ್ಯೋ, ಏನಮ್ಮ ಹೇಳೋ ಧಾಟಿನೇ ಬದಲಾಗಿದೆ. ಇನ್ನೇನತ್ತೆ, ಇಡೀ ದಿನ ನಾನು ಒಬ್ಳೆ ಅಡ್ಗೆ ಮನೆಯಲ್ಲಿ ಒಲೆ ಮುಂದೆ ನಿಂತ್ಕೊಂಡು
ಬೆಂದು ಬೆಂದು ಸಾಯ್ತಾ ಇರ್ತೀನಿ. ಈ ಮನೆ ಸೊಸೆಗೆ ಕೈ ಆಡ್ಸೋದು ಕಾಲಾಡ್ಸೋದು ಬಿಟ್ರೆ ಬೇರೆ ಏನ್ ಕೆಲಸ ಇರುತ್ತೆ? ಸೊಪ್ಪು ಮಾಡ್ಕೊಂಡು ಬಂತಾಳೆ ಇಲ್ಲೇ. ಬರ್ತಾರೆ ಬರ್ತಾರೆ, ದಿನ ಇದೇ ಆಗೋಯ್ತು. 1 ಗಂಟೆ ವ್ಯಾಯಾಮ ಅಂತೆ, 2 ಗಂಟೆ ಸ್ಟೀಲ್ ಬಾತ್ ಅಂತೆ, 3 ಗಂಟೆ ಮೇಕಪ್ ಬಳ್ಕೊಳ್ಳೋದಂತೆ. ಅಲ್ಲಿ ನನಗೆ ಸಹಾಯ ಮಾಡೋರು ಯಾರು? ನಾನ್ ಸಹಾಯ ಮಾಡಬಹುದಾಗಿತ್ತು, ಆದ್ರೆ ಏನಮ್ಮ ಮಾಡೋದು? ನಮ್ಮ ಯಜಮಾನ್ರು ಯಾವಾಗ ಮೇಲಕ್ಕೆ ಹೋದ್ಲು ಆಗ್ಲೇ ನಾನು ಅಡುಗೆ ಮನೆನೇ ಮಲ್ಸ್ಬಿಟ್ಟೆ. ಪದ್ದು, ನಮ್ಮ ಯಜಮಾನ್ರು ಫೋನ್ ಮಾಡಿ 1 ಲೆಟರ್ ಬರುತ್ತೆ ಎತ್ತಿಟ್ಕೊ ಅಂತ ಹೇಳಿದ್ರು. ಅದಿನ್ನೂ ಬಂದಿಲ್ಲ. ನೀನ್ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೀಯನಾ? ಸುಮ್ನೆ ವಿಚಾರಿಸ್ಕೊಂಡ್ ಬರ್ಕಾಗುತ್ತಾ? ನೀ ನಮ್ಮ ಯಜಮಾನ್ರ ಕ್ಲೋಸ್ ಫ್ರೆಂಡ್ ತಾನೆ? ಹೌದು. ಕ್ಲೋಸ್ ಫ್ರೆಂಡ್ಗೆ ಇಷ್ಟು ಸಹಾಯ ಮಾಡದಿದ್ರೆ ನೀನ್ ಯಾಕೋ ಇಲ್ಲಿರ್ಬೇಕು? ಹೋಗಿ ಕುರಿ ಕಾಯಿ. ನೀನ್ ರೊಚ್ಚಿಗೆ ಹೇಳ್ಬೇಡ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಏನು ಯಜಮಾನ್ರೆ, ಒಳ್ಳೆ ಗುಳ್ಳೆನಂತರ ಅಡಿಗೆ ಮನೆಗೆ ಹೋಗ್ತಾ ಇದ್ರಲ್ಲ, ಇಲ್ಲಿ ಬಂದು ನನ್ನ ಕಷ್ಟ ಏನು ಅಂತ ಕೇಳಿ. ಚಂಪಾ, ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋ ಹಾಗಿದ್ರೆ ಅದೇನು ಅಂತ ಹೇಳ್ಕೊಳ್ಳೆ. ಅಲ್ಲ ಯಜಮಾನ್ರೆ, ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಬೇರೆ ಯಾರು ಬೇಡವಾ? ಎಲ್ಲಾ ಕೆಲಸನೂ ನಾನು ಒಬ್ಳೆ ಮಾಡಿ ಸಾಯ್ಬೇಕಾ? ಪಾಂಡುರಂಗ ಗಂಡುಗಲಿ ಲಂಗ ತೊಟ್ಟಿದ ಮೇಲೆ ಗಂಟುಗಲಿ ಅಂತ ಏನ್ ಬರ್ತಾವ? ಮೊದಲೆಲ್ಲ ದಿಗಿ ಹತ್ಕೊಂಡು ಹುರಿತಾ ಇದೆ, ಇವ್ರ ಬೇರೆ ಅದೇನು ಅಂತ ಬೇಗ ಹೇಳಿ ಮುಗಿಸಿ. ಸ್ವಲ್ಪ ಸಹಾಯ ಮಾಡು ಅಂತ ನಿನ್ ಹೆಂಡತಿಗೆ ದಬಾಯಿಸ್ಬಾರ್ದೇನೋ? ಹೌದಣ್ಣ, ಅದಕ್ಕೆ ಯಾವಾಗ್ಲೂ ಅವ್ರದೇ ಲೋಕದಲ್ಲಿ ಇರ್ತಾರೆ. ನೀನಾದ್ರೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಕೋಟಿಗೆ ಒಬ್ಬಳು, ಅವಳೇ ಬೇರೆ, ಅವಳು ಟೈಪೇ ಬೇರೆ. ಈ ಮನೆ ಸೊಸೆ ಆದ್ಮೇಲೆ ಸೊಸೆ ಟೈಪ್ ತಾನೇ ಇರ್ಬೇಕು. ನೀವು ಯಾರು ಏನು ಚಿಂತೆ ಮಾಡಬೇಡಿ. ಅವಳ ಗಂಡನಾದ ನಾನು ಅವಳಿಗೆ ಬುದ್ಧಿ ಮಾತುಗಳನ್ನ ಹೇಳ್ತಾನೆ. ನೋಡಿ ಯಜಮಾನ್ರೆ, ಅವ್ರು ಬಂದು ನನಗ್ ಸಹಾಯ ಮಾಡ್ಬೇಕು, ಆ ರೀತಿ ನೀವು ಅವ್ರಿಗೆ ಬುದ್ಧಿ ಹೇಳ್ಬೇಕು. ಅವಳಿಗೆ ಮನೆ ಹೊಸಕನೆ, ನಿನಗೆ ಯಾಕೆ ಅವಳು ಬಂದು ಸಹಾಯ ಮಾಡ್ಬೇಕು? ಆದ್ಮೇಲೆ ನೀವೇ ಅಡ್ಗೆ ಮನೆಗೆ ಬಂದು ಕೂತ್ಕೊಳ್ಳಿ. ನಿಮ್ ಮುಖ ನೋಡ್ಕೊಂಡು ನಾನೇ ಎಲ್ಲಾ ಕೆಲಸ ಮಾಡಿ ಬಡಿತೀನಿ. ನೀನು ನನ್ನ ದಿಕ್ಕು ತಪ್ಪಿಸ್ಬೇಡ. ನಾನು ನಿಮ್ಗೆ ಆಮೇಲೆ ಬಂದು ಮಾತಾಡ್ತೀನಿ. ಈಗ ನನಗೆ ಅಡಿಗೆ ಮನೇಲಿ ಕೆಲಸ ಇದೆ. ಏನು ಯಜಮಾನ್ರೆ, 1 ಲೋಟ ಹಾಲ್ ಬೇಕು ಅಂತ ಕೇಳಿದಿದ್ರೆ ನಾನೇ ತಂದ್ಕೊಡ್ತಾ ಇರ್ಲಿಲ್ವಾ? ಇದು ನನಗಲ್ಲ ಕಣೆ. ಮತ್ತೆ ನನ್ಗ? ಅಲ್ಲ ಕಣ್ರಿ, ನನ್ನ ಹೆಂಡತಿಗೆ. ಅಲ್ಲ ಕಣೋ, ಹೆಂಡತಿ ಆದವಳು ಗಂಡನಿಗೆ ಹಾಲು ತಗೊಂಡು ಹೋಗ್ಕೊಡೋದು ನೋಡಿ. ಇಲ್ಲೇನೋ ಇಲ್ಲಿ ಉಲ್ಟಾಗಿದೆ. ನೈಸ್ ಮಾಡಿ ಬುದ್ಧಿ ಹೇಳ್ಬೇಕಲ್ಲ, ಅದಕ್ಕೆ. ನೀನು ನನ್ನ ಒಡ ಹುಟ್ಟಿದವಳಾಗಿದ್ಕೂ ಸಾರ್ಥಕ ಆಯ್ತು ಕಣಮ್ಮ. ನಿನ್ನಂತ ತಂಗಿಯನ್ನು ಪಡೆದ ನಾನೇ ಧನ್ಯ. ನಾಚಿಕೆ ಆಗ್ಬೇಕು. ಯಾರಿಗಮ್ಮ? ನನಗೆ. ಯಾಕಮ್ಮ? ನಿನ್ನಂತ ಅಣ್ಣ ಇದಾನಲ್ಲ, ಅದಕ್ಕೆ. ಅಯ್ಯೋ ಜಾಜಿ ಜಂಬಲ್ದಿನ್ನಿಯವರೇ, ನೀವು ಅದೆಷ್ಟು ಅಂತ ವ್ಯಾಯಾಮ ಮಾಡ್ತೀರಾ? ನೀವು ಹೀಗೆ ನಿಮ್ಮ ದೇಹನ ದಂಡಿಸ್ತಾ ಇದ್ರೆ ಒಂದಲ್ಲ ಒಂದು ದಿನ ಈ ನಿಮ್ಮ ಸುಂದರವಾದ ದೇಹ ಕರಗಿ ಕರಗಿ ಆವಿಯಾಗಿ ಮಾಯ ಆಗೋಗ್ಬಿಡುತ್ತೆ. ಹವಿ, ನಾನೀಗ ಹೇಗ್ ಕಾಣಿಸ್ತಾ ಇದ್ದೀನಿ? ಅಯ್ಯೋ ಜಾಜಿ ಅವರೇ, ನೀವೇನಾದ್ರೂ ಅಪ್ಪಿ ತಪ್ಪಿ ಫ್ಯಾಷನ್ ಶೋ ನಡೆಯುತ್ತಲ್ಲ, ಆ ಜಾಗಕ್ಕೆ ಹೋದ್ರೆ ನಿಮ್ಮನ್ನ ಹಂಗಂಗೆ ಎತ್ಕೊಂಡು ಹೋಗಿ ರ್ಯಾಂಪ್ ಮೇಲೆ ನಿಲ್ಸಿ ನಡೀರಿ ನಡೀರಿ ಅಂತ ಎಲ್ಲರೂ ರಂಪ ಮಾಡಾಕ್ ಬಿಡ್ತಾರೆ. ಓ ಮೈ ಗಾಡ್, ಹವಿ, ನೀವು ಈ ತರ ಮಾತಾಡ್ತಾ ಇರೋದು ನನಗೆ ತುಂಬಾನೇ ಲೈಕ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೋಸ್ಕರ ಅಂತ ಹಾಲು ಕಾಯಿಸ್ಕೊಂಡ್ಬಂದಿದ್ದೀನಿ, ಗಟಗಟ ಅಂತ ಕುಡ್ಕೊಂಬಿಡಿ. ಔಷಧಿ ಕೆಲಸ ಶುರು ಮಾಡ್ಬಿಡ್ತು. ಈಗ ಕೆಲಸ ಹೇಳಿ ನೋಡ್ತೀನಿ, ಮಾಡ್ತಾಳಂತ ಗೊತ್ತಾಗುತ್ತೆ. ಅದು ಜಾಜಿ ಅವರೇ, ನನಗೆ ಕರ್ಚೀಫ್ ಬೇಕಾಗಿತ್ತು. ಇಷ್ಟು ಫಾಸ್ಟಾಗಿ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತು. ಲೇ ಬೆಳ್ಳುಳ್ಳಿನಾಗ ಔಷಧಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದೆ ಕಣಲೆ. ಔಷಧಿ ಕುಡ್ದು ಇನ್ನೂ 2-3 ಸೆಕೆಂಡ್ ಆಗಿಲ್ಲ ಕಣ, ಕರ್ಚೀಫ್ ಬೇಕು ಅಂದೆ, ತರೋದಕ್ಕೆ ಅಂತ ಎದ್ದೋಗ್ಬಿಟ್ರು. ಹಬಿ, ಟೇಕ್ ಯುವರ್ ಕರ್ಚೀಫ್. ಥ್ಯಾಂಕ್ ಯು. ಅದು ನನ್ನ ಬ್ರೀಫ್ ಕೇಸ್ ಬೇಕಾಗಿತ್ತು. ಹಬಿ, ನಿಮ್ ಬ್ರೀಫ್ ಕೇಸ್ ತಗೊಳ್ಳಿ. ಏನಪ್ಪ ಇದು ಹಿಂಗೆ ಉಲ್ಟಾ ಹೊಡಿತಾ ಇದೆ? ನಾನೇನಾದ್ರೂ ಔಷಧಿ ಜಾಸ್ತಿ ಹಾಕ್ಬಿಟ್ನ? ಅದು ನನಗೆ ಸ್ವಲ್ಪ ಟೈ ಬೇಕಾಗಿತ್ತು. ತಗೊಳ್ಳಿ ನಿಮ್ಮ ಟೈ. ಯಾಕಪ್ಪ ಹಿಂಗೆ ಉಲ್ಟಾ ಹೊಡಿತಾ ಇದೆ? 6ನೇ ನಂಬರ್ ಪುಡಿ ದೀನಾನಂದ ಮೊಸರಪ್ಪ, ನಮ್ಮ ಮನೆಗೆ ಸ್ವಲ್ಪ ಬೇಗ ಬಾರಪ್ಪ. ನಿನ್ನ ಗೋಳಿನ ಕತೆ ಏನು ಅಂತ ಹೇಳಪ್ಪ. ಅಯ್ಯೋ ದೀನಾನಂದ ಮೊಸರಪ್ಪನವರೇ, ನೀವು ನಮ್ಮನ್ನ ಹಾಲಲ್ಲಾದರೂ ಹಾಕಿ ಮೊಸರಲ್ಲಾದರೂ ಹಾಕಿ. ಹಾಲ್ಗೆ ಹುಳಿ ಬಿದ್ರೇನೆ ಮೊಸರಾಗೋದು. ಆದ್ರೆ ಈಗ ನಮ್ಮ ಬದುಕು ಹುಳಿ ಇಲ್ಲದ ಚಿತ್ರಾನ್ನ ಆಗ್ಬಿಟ್ಟಿದೆ. ಚಿತ್ರಾನ್ನ ಮೊಸರನ್ನ ಕತೆ ಆಮೇಲೆ ಹೇಳಿವಂತೆ, ನಿನ್ ಗೋಳೇನು ಅಂತ ಹೇಳ. ಅದು ನೀವು ಕೊಟ್ಟ ಔಷಧಿ ಇತ್ತಲ್ಲ, ಅದನ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿದೆ. ನಾನು ಹೆಂಡತಿಗೆ ತಗೊಂಡೋಗಿ ಕುಡಿಸ್ದೆ. ನಾನ್ ಕೊಟ್ಟ ಔಷಧಿ ಯಾವತ್ತೂ ಉಲ್ಟಾ ಹೊಡಿಯಲ್ವಲ್ಲ. ಅಯ್ಯೋ ಸುಮ್ಮನೆ ರೀ, ನಿಮಗೆ ಉಲ್ಟಾ ಹೊಡೆದಿದೆ ಗೊತ್ತಿಲ್ಲ ಅಷ್ಟೇ, ಅದಕ್ಕೇನೆ ನೀವು ವೀಲ್ ಚೇರ್ ಮೇಲೆ ಕೂತಿರೋದು. ಇದರಲ್ಲಿ ವಿದೇಶಿ ಕೈವಾಡ ಇದೆ ನೋಡ್ರಿ. ಈ ಗಣಿತ ತನಿಖೆನ ಸರ್ಕಾರದವರೇ CBIಗೆ ಒಪ್ಸಕ್ ರೆಡಿ ಇಲ್ಲ. ಹಂಗಂತೇಳಿ ಇದನ್ನ ನಾನು CBIನವ್ರಿಗೆ ಕೊಡಕ್ಕಾಗಲ್ಲ. ಈಗ ಏನೋ ಆಗೋಗ್ಬಿಟ್ಟಿದೆ, ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬಿಡಿ.
ನಿನ್ನ ಹೆಂಡ್ತಿನ ಕರಿ, ಪ್ರೀತಿಯಿಂದ ಮಾತಾಡು, ಏನು ರಿಯಾಕ್ಷನ್ ಬರುತ್ತೋ ನೋಡೋಣ. ಏನ್ ನೋಡ್ತಿರೋ ಏನೋ. ಜಾಜಿ ಜಂಬಲ್ದಿನ್ನಿ ಅವರೇ ಬನ್ನಿ. ಅದು ಜಾಜಿ ಜಂಬಲ್ದಿನ್ನಿ ಅವರೇ ನಿಮ್ಮನ್ನ ನೋಡ್ತಾ ಸೈಡ್ ಕರ್ಕೊಂಡು ಹೋಗಳಯ್ಯ. ನಿಮಗೆ ನಾಚಿಕೆ ಆಗ್ಬಿಡುತ್ತೆ ಅಲ್ವಾ? ಅದು ಜಾಜಿ ಜಂಬಲ್ದಿನ್ನಿ ಅವರೇ ನಿಮ್ಮನ್ನ ನೋಡ್ತಾ ಇದ್ರೆ ಆಕಾಶದಲ್ಲಿ ಹಾರೋ ಹಕ್ಕಿ ನೆನಪಾಗುತ್ತೆ, ಮನೆ ಕಾಂಪೌಂಡಲ್ಲಿ ಕುಣಿಯೋ ನವಿಲ್ ನೆನಪಾಗುತ್ತೆ, ಈ ಸರ್ಕಸ್ ನಲ್ಲಿ ಗಂಭೀರವಾಗಿ ನಡ್ಕೊಂಡೋಗ ಕುದುರೆ ನೆನಪಾಗ್ಬಿಡುತ್ತೆ. ಹಬಿ ನನ್ನನ್ನ ಅನಿಮಲ್ಗೆ ಹೋಲಿಸ್ತಾ ಇದೀರಲ್ಲ, ಇದೇನ್ ಅನಿಮಲ್ ಕಿಂಗ್ಡಮ್? ಅಲ್ಲ, ಈ ಕುದುರೆ ನವಿಲು ಹಾರೋ ಹಕ್ಕಿ ಇವೆಲ್ಲ ನನ್ನ ಕಡೆಯಿಂದ ನಿಮಗೋಸ್ಕರ ಕಾಂಪ್ಲಿಮೆಂಟ್ಸ್. ಹಾರೋ ಹಕ್ಕಿ, ಹಾರ್ಸು ರೀ, ಹಾರ್ಸ್ ತರನೇ ಜಾಡ್ಸಿ ಓದತೀನಿ, ಹಕ್ಕಿ ತರ ಕುಕ್ ಬಿಡ್ತೀನಿ, ನವಿಲ್ ತರ ಬರ್ಸ್ ಬಿಡ್ತೀನಿ. ರೀ, ನೀವ್ ಹೀಗೆಲ್ಲ ಟಾಕ್ ಮಾಡೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಬಿಹೇವ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಮೈಂಡ್ ಇಟ್. ಇವರೆಲ್ಲ ಯಾರೋ? ಅದು ದೀನಾನಂದ ಮೊಸರಪ್ಪನವರು. ಯು ಮೀನ್ ಕನ್ನಡಪ್ಪ? ಇವ್ರ ವೀಲ್ ಚೇರ್ ಮೇಲೆ ಕುತ್ಕೊಂಡಿರೋದ್ ನೋಡಿದ್ರೆ ಯಾರೋ ಇವ್ರ ಲೆಗ್ ನ ಕಟ್ ಮಾಡಿ ಬೆಳ್ಳುಳ್ಳಿ ನಾಗ ನೀವು ಇದೀರಾ? ಅದು ಪಾಂಡುರಂಗ ಏನೋ ಒಂದು ಸಹಾಯ ಕೇಳ್ದ, ಅದಕ್ಕೆ ನಾನು ಗೊತ್ತು ಬಿಡ್ರಿ, ನಿಮ್ದೆಲ್ಲ ಡಬ್ಬ ಐಡಿಯಾ. ಇನ್ನೊಂದ್ಸಲ ಈ ಮನೆಗೆ ಇಂಥವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಈಗ್ಲೇ ಈ ಕ್ಷಣನೇ ಇವ್ರನ್ನ ಹೌಸ್ ಇಂದ ಗೆಟ್ ಔಟ್ ಮಾಡಿ. ನೋಡ್ರ ಮೊಸರಪ್ಪನವ್ರೆ, ನಿಮ್ಮಂತ ಮೇಧಾವಿಗಳಿಗೆ ನಮ್ಮ ಮೆಂಡ್ರು ಹೆಂಗ್ ಉಲ್ಟಾ ಹೊಡೆದು ಬಿಟ್ರು. ಜ್ಞಾನ ನಂಬರ್ ಪೌಡರ್ ತಾನೇ ಕೊಟ್ಟದ್ದು? 6ನೇ ನಂಬರ್ ಡಬ್ಬದ ಹಿಂದೆ ಇತ್ತಲ್ಲ ಗುರುಗಳೇ, ಆ ಪೌಡರ್ ಕೊಟ್ಟಿದ್ ನಾನು. ಅದು ಯಾಕೋ ಕೊಟ್ಟೆ? ಅದು ಓಲ್ಡ್ ಸ್ಟಾಕು, ಹಳೆ ಸರ್ಕಾರ ಇದ್ದಾಗ ಮಾಡಿದ್ದು. ಅಂದ್ರೆ ನೀವು ಹೇಳ್ತಿರೋದು ಟೈಮ್ ಬಾರ ಹೋಗಿದೆ. ಗುರುಗಳೇ, ಅದಕ್ಕೆ ಹಿಂಗ್ ಉಲ್ಟಾ ಹೊಡಿತಾ ಇದೆ. ಈಗ ಇದಕ್ಕೆ ಪರಿಹಾರ ಅಂತ ಏನು ಇಲ್ವಾ? ಪುರಾಣದಲ್ಲಿ ಒಂದು ಕತೆ ಇದೆ, ಚಂಡಿ ಉದ್ದಾಲಕ್ಕಂದು. ನೀನು ಏನಾಗಬೇಕು ಅಂತ ನಾವು ಉಲ್ಟಾ ಹೇಳ್ತಾ ಹೋಗು, ಅವಳನ್ನು ಸರಿಯಾಗಿ ಮಾಡ್ತಾಳೆ. ಲೇ ಜಾಜಿ, ನೀನು ಕಾಗೆ, ನೀನು ಗೂಬೆ, ನೀನು ಹೆಸರಗತ್ತೆ, ನೀನು ಲೇಡಿ ಡ್ರ್ಯಾಕುಲಾ, ನೀನು 3 ಕಣ್ಣಿನ ರಾಕ್ಷಸಿ. ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬರಬೇಡ. ಹತ್ರ ಬಂದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಹಾಡನ್ ಮಾತ್ರ ಹಾಡೋಕೆ ಹೋಗ್ಬೇಡ. ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರೆಗೊಂಡ ಅಂತರಂಗ ಪ್ರಾಣ. ನೋಡು, ನೀನು ಹತ್ರಕ್ಕೆ ಬಂದು ಹಾಡು ಹಾಡಿದ್ರು ಪರವಾಗಿಲ್ಲ, ಮನೆಯಲ್ಲಿ ಯಾರು ಇಲ್ಲ, ನಮ್ಮ ಕೆನ್ನೆಗೆ ಮುತ್ತನ್ನು ಮಾತ್ರ ಕೊಡ್ಬೇಡ. ಚಟೀರ್ ಅಂತ ಒಂದ್ಸಲ ಹೊಡೆದ್ಬಿಡು. ಈ ದೃಶ್ಯ ನಾನ್ ನೋಡ್ಲೇ ಇಲ್ಲ, ಆದ್ರೂ ಜಾಜಿ ಅಕ್ಕ ನಿಮ್ಗೆ ಹೇಗ್ ಮುತ್ಕೊಟ್ಟಿರ್ಬೋದು ಅಂತ ನಾನ್ ತೋರ್ಸ್ಲಾ? ಹೋಗಲಿಂದ. ಏ ಪದ್ದು, ನಾಯಿನ್ ಯಾರೋ ತಂದಿದ್ದು? ನಾನೇ. ನಮ್ಮ ಯಜಮಾನ್ರಿಗೆ ಒಂದ್ ಮಾತು ಹೇಳಿದ್ಯಾ? ಜಾಜಿ ಅವ್ರ ನಾಯಿ ತಗೊಂಡ್ಬಂದಿದ್ದು ಆಯ್ತು, ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ಟಿದ್ದು ಆಯ್ತು. ಓ ಅಮೃತ ಅಮೃತ ಅಮೃತ, ಏನು ಬ್ಯೂಟಿ ಪಾರ್ಲರ್ ನಿಂದ ನೆಟ್ಟಿಗೆ ನನ್ನನ್ನೇ ಹುಡ್ಕೊಂಡ್ ಬಂದಂಗಿದೆ. ಏನಿದು ಮನೇಲಿ ನಾಯಿ? ಅದು ನಮ್ಮ ಮನೆಯಲ್ಲಿ ದಂಡಪಿಟ್ಟ ಇದೆಯಲ್ಲ, ಅದೇ ನಮ್ಮ ಪದ್ದು ಮಹಾರಾಜ್. ಅವ್ನಿಗಿನ್ನೂ ಮದುವೆ ಆಗಿಲ್ಲ ನೋಡು. ಅಲ್ಲ ಪಾಪ, ಅವನಿಗೂ ಒಂದು ಮದುವೆ ಅಂತ ಆಗಿದ್ದಿದ್ರೆ ಹೆಂಡತಿ ಜೊತೆ ಇರೋನು. ಅವನಿಗೆ ಮದುವೆ ಆಗಿಲ್ಲ, ಹಾಗಾಗಿ ನಾಯಿ ಜೊತೆನಲ್ಲಿ ಇದ್ದಾನೆ. ಮನೇಲಿ ನಾಯಿ ನಂಗೆ ಇಷ್ಟ ಆಗಲ್ಲಪ್ಪ. ಅಯ್ಯೋ, ನಿನಗೇನೋ, ನನಗೂ ಇಷ್ಟ ಆಗಲ್ಲ. ಆದ್ರೆ ನನ್ನ ಮಡದಿ ಜಾಜಿ ಜಂಬಲ್ದಿನಿ ಅವರು ಇರಬೇಕು ಅಂತ ಅಪ್ಪಣೆ ಮಾಡ್ಬಿಟ್ಟಿದ್ದಾರೆ. ಒಂದು ಅರ್ಧ ಸೆಕೆಂಡ್ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅದು ಜಾಜಿ ಜಂಬಲ್ದಿನಿ ನಮ್ಮ ಮನೆಗೆ ಅಮೃತ ಬಂದ್ಬಿಟ್ಟಿದ್ದಾಳ್ರಿ. ಅವಳ ಜೊತೆ ಮಾತಾಡಬೇಡಿ, ಬಾಯಿ ಬಂದಂಗೆ ಬೈರಿ, ಬೆಂಡೆತ್ರಿ. ಮಹಿಳಾ ಸಂಘದ ವಿಚಾರವಾಗಿ ನನ್ನ ಹತ್ರ ಮಾತಾಡ್ಬೇಕು ಅಂತ ನನ್ ಮನೆಗ್ ಬಂದು ನನ್ನ ಹತ್ರ ಮಾತಾಡ್ದೇನೆ ನನ್ನ ಹಬಿ ಹತ್ರ ಮಾತಾಡ್ತೀನಿ. ಇನ್ನೊಂದ್ಸಲ ಹೀಗೇನಾದ್ರು ಮಾಡಿದ್ರೆ ಕೈ ಕಾಲು 2 ಮುರಿದು ಆಚೆಗೆ ಹೋಗ್ತೀನಿ. ಪಾಂಡುರಂಗ ಅವ್ರೆ, ಯಾಕೆ ಇವ್ರು ಈ ತರ ಮಾತಾಡ್ತಿದ್ದಾರೆ? ಅದೇ ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದು ಅಮೃತ, ನೀನು ಇವತ್ತು ಮನೆಗೆ ಹೋಗ್ಬಿಡು, ಆಮೇಲೆ ಕರ್ಸ್ಕೊತೀನಿ. ಮೈ ಡಿಯರ್ ಗುಬೆ, ವಾಟ್ ಇಸ್ ದಿಸ್? ನೀವೇ ಹೇಳಿದ್ರಲ್ಲ ಹಬಿ, ಅವಳನ್ನ ಚೆನ್ನಾಗಿ ಬೆಂಡೆತ್ತು ಅಂತ. ಹಲೋ ಶಂಕರ್ರಾವ್ ಸರ್. ಸರ್, ನಾರಾಯಣರಾವ್ ಸರ್ ಕರ್ಕೊಂಡು ನಮ್ಮ ಮನೆಗೆ ಬರ್ತೀರಾ? ನಮ್ಮ ಮನೆಗೆ ಬಂದ್ಬಿಡಿ, ಇಲ್ಲೇ ಕೂತ್ಕೊಂಡು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಬನ್ನಿ ಬನ್ನಿ ಬನ್ನಿ. ಗಾಬರಿ ಆಗಬೇಡಿ ಸರ್, ಅವನು ನಮ್ಮ ಮನೆಗೆ ಹೊಸದಾಗಿ ಸೇರ್ಪಡೆ ಆಗಿದ್ದಾನೆ. ಹೆಸರು ಬಿಸ್ಕಿ. ಯಾರಿಗೆ ಏನು ಮಾಡಲ್ಲ. ಏನ್ ಮಾಡುತ್ತೋ ಬಿಡುತ್ತೋ ಅದ್ ಬೇರೆ ವಿಚಾರ. ಮೊದ್ಲ ನಾಯಿನ್ ಗೇಟಿಗೆ ಕಟ್ಟ. ಜಾಜಿ ಜಂಬಲ್ದಿನಿ ಅವರೇ, ಆ ನಾಯಿನ ತಗೊಂಡು ಹೋಗಿ ಆಚೆ ಕಡೆ ಗೇಟಿಗೆ ಕಟ್ಟಬೇಡಿ, ಪಕ್ಕದಲ್ಲಿರೋ ಕಂಬಕ್ಕೆ ಕಟ್ಟಿ. ಸರ್ ಪ್ಲೀಸ್. ನಾಯಿ ನಾಯಿ, ಅಯ್ಯೋ ನಾಯಿ ನನ್ನೇ ನೋಡ್ತಾ ಇದ್ದೆ. ಓ ಪಾಂಡುರಂಗ,
ಅಲ್ಲಯ್ಯ ಗೆಸ್ಟ್ಗಳು ಬಂದಿರ್ಬೇಕಾರೆ ನಾಯಿ ತಂದು ಪಕ್ಕದಲ್ಲ ಕಟ್ಟೋದು. ಅದು ಏನಾಗಿದೆ ಗೊತ್ತಾ ಶಂಕರ್ರಾವ್ ಅವರೇ, ಈಗ ಎಲ್ರಿಗೂ ಪ್ರಾಣಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ ಅಲ್ವಾ, ನೀವು ಎಲ್ಲಿ ಪ್ರೀತಿ ಬಂದು ಅದ್ರ ತಲೆ ಮೇಲೆ ಕೈ ಸವರ್ತಿರೋ ಅಂತ ತಂದು ಕಟ್ಟಿದ್ದಾರೆ. ಅದ್ರ ತಲೆ ಸವರಕ್ಕೆ ಇಲ್ಲಿವರೆಗೂ ಬರ್ಬೇಕು. ನನ್ನ ಮನೇಲಿ ಇದ್ರೆ ನನ್ನ ಹೆಂಡತಿನೇ ತಲೆ ಸವರ್ತಾಳಪ್ಪ. ನೋಡಿ ಅದು ನಿಮ್ಮ ಮನೆಯಲ್ಲಿ ನಾಯಿ ಇಲ್ಲ ನೋಡಿ, ಹಾಗಾಗಿ ನಿಮ್ಮ ತಲೆ ಸವರ್ತಾರೆ. ನಾಯಿ ಇಲ್ಲದೆ ಇರುವಾಗ ಬಂದು ಬಿಸ್ನೆಸ್ ಮಾತಾಡ್ತೀವಿ. ಬೇಡ ಬೇಡ ಬೇಡ, ಇವತ್ತು ಬಿಸ್ನೆಸ್ ಒಂದು ಫೈಸಲ್ ಆಗ್ಬಿಡ್ಲಿ, ಆ ನಾಯಿನೇ ದೂರ ಕಟ್ಬಿಡ್ತೀನಿ. ಆ ಕೆಲಸ ಮೊದಲು ಮಾಡಿ. ಚಾಚಿ ಚಂಪಲ್ ತಿನ್ನಿ ಅವರೇ ಬರ್ರಿ ಇಲ್ಲಿ. ನನಗೆ ಬಿಸ್ನೆಸ್ ಕೊಡಬೇಕು ಅಂತ ಇಬ್ರು ಅತಿಥಿಗಳು ಮನೆಗೆ ಬಂದಿದ್ದಾರೆ. ಅವ್ರು ಏನಾದರೂ ನನಗೆ ಬಿಸ್ನೆಸ್ ಕೊಟ್ಬಿಟ್ರು ಅಂದ್ರೆ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬಿಡ್ತೀನಿ. ಅವ್ರಿಗೆ ಜ್ಯೂಸ್ ತರೋದು ಬೇಡ, 2 ಲೋಟ ಸೀಮೆ ಎಣ್ಣೆ ತಂದುಬಿಡಿ. ಮತ್ತೆ ಶಂಕರ್ರಾವ್ ಅವರವರೇ, ಬಿಳಿ ಸೀಮೆ ಎಣ್ಣೆ, ಕೆರೋಸಿನ್. ಅಲ್ಲಯ್ಯ ನೀನು 1 ಕೋಟಿ ರೂಪಾಯಿ ಬಿಸ್ನೆಸ್ ಕೊಡ್ಬೇಕು ಅಂತ ಬಂದಿದ್ದೀನಿ, ನನಗೆ ಕೆರೋಸಿನ್ ಕುಡಿಸ್ತೀಯ, ಅದರಲ್ಲೂ ವೈಟ್ ಕೆರೋಸಿನ್. ನೋಡು, ನೀರು ಬೇಡ, ನಿನ್ ಬಿಸ್ನೆಸ್ ಬೇಡ. ಶಂಕರ್ರಾವ್ ಅವರೇ ನೋಡಿ, ನಿಮ್ಮ ಮಗನೇ ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡು ನನ್ನ ಈ ತಪ್ಪನ್ನ ನಿಮ್ಮ ಒಟ್ಟಗೆ ಹಾಕೊಂಬಿಡಿ. ಅದು ನೋಡಿ ಏನೋ ಬೈ ಮಿಸ್ಟೇಕಿಂಗ್ ಆಗೋಗ್ಬಿಟ್ಟಿದೆ. ಅದು ನೀವು ನನಗೆ ಬಿಸ್ನೆಸ್ ಕೊಡದೇ ಇದ್ರೂ ಪರವಾಗಿಲ್ಲ, ತಮ್ಮಂತ ದೊಡ್ಡ ವ್ಯಕ್ತಿಗಳು ನನ್ನ ಮನೆಗೆ ಬಂದಿದ್ದೀರಾ, ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗಿ. ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ನನ್ನ ಮಾನ ಮರ್ಯಾದೆನೆಲ್ಲ ಕಳೆದಕ್ಬಿಟ್ಟಿರುತ್ತೆ. ನೋಡಿ, ಮನೆಗೆ ಅತಿಥಿಗಳು ಬಂದಿದ್ದಾರೆ, ಹಾಗಂತ ನೀವೇನು ಕುಟ್ಟವಲಕ್ಕಿ ತರೋದು ಬೇಡ. 1-2 ಪ್ಲೇಟಲ್ಲಿ 1 ಇಡೀ ಮರಳನ್ನು ಹಾಕೊಂಡು ಬನ್ನಿ. ಅದು ಶಂಕರ್ರಾವ್ ಅವ್ರೆ, ನಮ್ಮ ಮನೆಯಲ್ಲಿ ಕುಟ್ಟವಲಕ್ಕಿ ಸಖತ್ತಾಗಿ ಮಾಡ್ತಾರೆ. ಎಸ್, ಇದೇನು ಕುಟ್ಟವಲಕ್ಕಿನ? ಎಸ್, ನಾನು ಬೆಳಗ್ಗೆ ತಿಂಡಿ ಸಖತ್ತಾಗಿರುತ್ತೆ, ತಿನ್ನಿ. ಹೌದಾ? ಸ್ವಲ್ಪ ಟೇಸ್ಟ್ ಮಾಡಿ. ಅಲ್ಲ, ತಮ್ಮಂತ ದೊಡ್ಡವ್ರ ಮುಂದೆ ನಾನು ಇಲ್ಲ ಇಲ್ಲ, ಈ ವಿಚಾರದಲ್ಲಿ ತಾವೇ ದೊಡ್ಡವರು. ಬಿಸ್ನೆಸ್ ಕೊಡೋಣ ಅಂತ ಬಂದ್ರೆ ನನ್ನ ಬಾಯಿಗೆ ಮಣ್ಣು ಹಾಕ್ತಾ ಇದೀಯ ನೀನು. ಇನ್ಮೇಲೆ ನಿನಗೆ ಬಿಸ್ನೆಸ್ ಕೊಡೋದಿಲ್ಲ, ಈ ದರಿದ್ರ ಮುಖದರ್ಶನೂ ಮಾಡೋದಿಲ್ಲ. ಬರ ಇದೆ. ಏನ್ ಶಂಕರ್ರಾವ್ ಅವ್ರೆ? ಅಯ್ಯಪ್ಪ, ಇಲ್ಲಿ ಬಾರೆ. ಅಯ್ಯಪ್ಪ, ಯಾಕನ್ನ ಕಂಡರ ಹತ್ರ ಹೊಡ್ಸ್ಕೊತಾ ಇದೀಯಾ? ಎಲ್ಲ ನಿಮ್ಮ ಅತ್ತೆ ಮಾಡಿದ ಕೆಲಸ ನಮ್ಮ, ಯಾವುದಕ್ಕೆ ಇನ್ನೊಂದ್ಸಲ ಒಪ್ಪಿಸ್ಬಿಡ್ತೀನಿ. ಅದು ಶಂಕರ್ರಾವ್ ಅವ್ರೆ, ನೀವು ಏನು ಸ್ವೀಕರಿಸಲಿಲ್ಲ. ನಮ್ಮ ಗಂಡಗಲಿ ವಂಶದ ಮನೆಗೆ ಬಂದು ಏನು ತೆಗೆದುಕೊಳ್ಳದೆ ಹಾಗೆ ಹೋಗ್ಬಿಟ್ರೆ ನಮ್ಮ ವಂಶಕ್ಕೆ ಅವಮಾನ. ಕೊನೆ ಪಕ್ಷ ಅರ್ಶನ ಕುಂಕುಮನಾದ್ರೂ ತಗೊಂಡೋಗಿ ತಾಂಬಲ ಹಿಂಗೋಗಂತ ತಂದ್ಬಿಡ್ತೀನಿ. ಮನೆಗೆ ಬಂದು ಅತಿಥಿಗಳ ಮುಂದೆ ನಮ್ಮನ್ನು ತಿಥಿ ಮಾಡಿದ್ದಾಯ್ತು, ಹಾಗಂತ ನೀವೇನು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಕ್ ಹೋಗ್ಬೇಡಿ. ಬಾಯಿಗೆ ಬಂದಂಗೆ ಬೈರಿ, ಹಿಡ್ಕೊಂಡು ಹೊಡೀರಿ. ಏನ್ರೋ ಬಿಟ್ಟಿ ತಿನ್ನಕ್ ಸಿಗುತ್ತೆ ಅಂತ ಮನೆ ಒಳಗಡೆ ಬಂದ್ಬಿಟ್ರಾ? ಇನ್ನೊಂದ್ಸಲ ಈ ಮನೆಯಲ್ಲಿ ಕಾಲಿರ್ಬಾರ್ದು, ಕಾಲ್ ಮುರಿದೆ ನಿಮ್ಮಿಬ್ರದ್ದು. ಮೊಸರಪ್ಪನವರೇ, ತಾವು ಮತ್ತೊಂದ್ಸಲ ನನಗೆ ದಾರಿ ತೋರಿಸ್ಬೇಕು. ಯಾಕೆ, ಏನಾಯ್ತು? ಇಷ್ಟು ದಿನ ನನ್ನ ಹೆಂಡತಿಗೆ ನಾನು ಉಲ್ಟಾ ಹೇಳಿದ್ರೆ ಅವಳು ಸೀದಾ ಬಿಹೇವ್ ಮಾಡೋಳು. ಈಗೀಗ ನಾನು ಏನು ಹೇಳ್ತೀನೋ ಹಾಗೆ ಬಿಹೇವ್ ಮಾಡ್ಬಿಡ್ತಾಳೆ. ನೀನ್ ಏನ್ ಹೇಳ್ದ? ಬೆಳ್ಳುಳ್ಳಿ, ಆಗ್ಲೇ ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಿದ್ರು ಕಣ, ಅವ್ರಿಗೆ ತಿನ್ನೋದಕ್ಕೆ ತಿಂಡಿನ ತರಬೇಡ, ಒಂದೊಂದು ಇಡೀ ಮಣ್ಣು ತಗೊಂಡು ಬಾ ಅಂದೆ. ಹಂಗಂಗೆ ಮಣ್ಣು ತಂದಿಟ್ಟು ಬಿಡೋದೇನಾ? ಅದಕ್ಕೆ ಸರಿ ಹೋಯ್ತಲ್ಲ. ಏನ್ ಸರಿ ಹೋಯ್ತಾ? ನೀನೀಗ ಉಲ್ಟಾ ಹೇಳೋದು ಬಿಟ್ಟು ಸೀದಾ ಹೇಳು. ಅಲ್ಲ, 1-2 ದಿನ ಬಿಟ್ಕೊಂಡು ಅವಳು ಮತ್ತೆ ಉಲ್ಟಾ ಹೊಡಿತಾಳಲ್ಲ. ನೀನು ಉಲ್ಟಾ ಹೇಳು. ನಾನು ಉಲ್ಟಾ ಹೇಳಿದಾಗ ಅವಳು ಸೀದಾ ಮಾಡ್ಬಿಡ್ತಾಳಲ್ಲ. ಸೀದಾ ಹೇಳು. ನಾನು ಸೀದಾ ಹೇಳಿದಾಗ ಅವಳು ಮತ್ತೆ ಉಲ್ಟಾ ಮಾಡ್ತಾಳಲ್ಲ. ನೀನು ಉಲ್ಟಾ ಹೇಳು. ಅಲ್ಲ, ಹಿಂಗೆ ಎಷ್ಟು ದಿವಸ ಅಂತ ನಾವು ಮಾಡ್ಕೊಂಡಿರ್ಬೇಕು? ಸಾಯೋವರೆಗೂ.